ಹಾಯ್, ಎಲ್ರಿಗೂ ನಮಸ್ಕಾರ. ಕೆಂಗೇರಿ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ಬಡಾವಣೆಯ ಪ್ರಮುಖ ರಸ್ತೆ ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ನೀಡಿರುವ ಮೂಲಕ ಯುವ ಪೀಳಿಗೆಗೆ ಉತ್ತಮ ಸಂದೇಶವನ್ನು ಸಾರಿದರು. ಹೌದು, ನಾಡಿನ ಪರಂಪರೆ ಹಾಗೂ ಇತಿಹಾಸವನ್ನು ಸಾರುವ ಮಹನೀಯ ಹೆಸರುಗಳನ್ನು ಬಡಾವಣೆಯ ಪ್ರಮುಖ ರಸ್ತೆ ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ನೀಡಿರುವ ಪ್ರಮುಖ ಯುವ ಪೀಳಿಗೆಗೆ ಉತ್ತಮ ಸಂದೇಶವನ್ನು ಸಾರಿದರು ಎಂದು ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಕ್ಷೇತ್ರದ ಕನಕಪುರ ಮುಖ್ಯ ರಸ್ತೆಯ ವಾಜರಹಳ್ಳಿ BCC-HC ಬಡಾವಣೆಯ ಪ್ರಮುಖ ರಸ್ತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ರಾಜ್ಯೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರಕವಿ ಕುವೆಂಪು ರಸ್ತೆ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡಿದರು. ಬಡಾವಣೆಯ ಎಲ್ಲ ಆತ್ಮೀಯರಿಗೆ ನಾನು ತುಂಬುವುದಿಲ್ಲ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಷ್ಟ್ರಕವಿ ಕುವೆಂಪು ಹೆಸರನ್ನ ಈ ರಸ್ತೆಗೆ ಇಡತಕ್ಕಂಥದ್ದೆಲ್ಲ ಅವ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಆಮೇಲೆ ಬೋರ್ಡು ಕೂಡ ಪರ್ಮನೆಂಟ್ ಆಗಿ ಮಾಡಿಸಿದ್ದೀರಿ, ಏನು ತಾತ್ಕಾಲಿಕವಾಗಿ ಏನಿಲ್ಲ, ಪರ್ಮನೆಂಟ್ ಆಗಿ ಮಾಡಿಸಿದ್ದೀರಿ. ಇದನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. BJP ಜವಾಬ್ದಾರಿ ಕೂಡ BJP ನಂಬ್ಕೊಂಡ್ರೆ ಬಹಳ ಡೇಂಜರ್ ಆಗ್ತದೆ. ನಿಮ್ಮ ಅಸೋಸಿಯೇಷನ್ ಅನ್ನೋದು ವಿಶ್ವೇಶ್ವರಯ್ಯ ಹೆಸರನ್ನು ಬೇರೆ ಇಟ್ಟಿದ್ದೀರಿ, ಅದಕ್ಕೆ ಎರಡನ್ನೂ ಒಳ್ಳೆಯ ಹೆಸರನ್ನ ಇಟ್ಟಿದ್ದೀರಿ ನೀವು, ವಿಶ್ವೇಶ್ವರಯ್ಯ ಮತ್ತೆ ರಾಷ್ಟ್ರಕವಿ ಕುವೆಂಪು. ರಸ್ತೆಗೆ ನೀವೇ ಕಾರಣ, ನೀವು ಶಿವಣ್ಣವ್ರು ಸೇರಿ ಕೆಲಸ ಮಾಡಿದ್ದು ಸರ್. ರಸ್ತೆ ಎಲ್ಲ ಸದ್ಯಕ್ಕೆಲ್ಲ ಕಂಪ್ಲೀಟ್ ಆಗಲಿ, ಮಿಕ್ಕದ್ದು ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತೇನೆ. ಭಾಳ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ, ನನ್ನನ್ನು ಕರೆಸಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ, ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆ, ಧನ್ಯವಾದ. ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಅವರು ವಿಭಿನ್ನವಾದ ಎಲ್ಲ ಪ್ರಕಾರಗಳು ಅಂದರೆ ಕಾವ್ಯಗಳನ್ನು ರಚಿಸಿದ್ದು, ಕಾವ್ಯ, ಮಹಾಕಾವ್ಯ, ಕಾದಂಬರಿ, ಮಕ್ಕಳ ಕಾವ್ಯ, ಜೀವನ ಚರಿತ್ರ ಸೇರಿದಂತೆ ಹಲವು ವಿಮರ್ಶಾತ್ಮಕ ಕಾವ್ಯಗಳನ್ನು ರಚಿಸಿದ್ದ ಎಲ್ಲ ಗ್ರಂಥಗಳು ಮೌಲ್ಯಯುತವಾಗಿದ್ದವು. ಅವರು ಹಲವು ಕಾದಂಬರಿಗಳನ್ನು ಚಲನಚಿತ್ರವಾಗಿ ಸಮಾಜದಲ್ಲಿ ಹಲವು ಬದಲಾವಣೆಗಳನ್ನು ತಂದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ಪೀಳಿಗೆಗೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನು ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ತಿಳಿಸಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ BR ಶಿವಮಾದಯ್ಯ, ಅಮೃತ್ ಗೌಡ, ಅರುಣ್ ಕುಮಾರ್, ಡೈರಿ ಶಿವಣ್ಣ, ಪ್ರಕಾಶ್, ಮೈಲ್ಸಂದ್ರ, ನಾಗರಾಜ್, ಲಕ್ಕಣ್ಣ, ಜಯಕುಮಾರ್, ಸೌಮ್ಯ ಸೇರಿದಂತೆ ರಾಜ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು, ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಅಲ್ಲಿನ ಸ್ಥಳೀಕರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಕಾರ್ಯಕ್ರಮ ಡಾಕ್ಟರ್ ರಾಷ್ಟ್ರಕವಿ ಕುವೆಂಪುರವರ ನಾಮಕರಣವನ್ನು ನಮ್ಮ ರಸ್ತೆಗೆ ಇಡಬೇಕು ಅಂತ ಹೇಳಿ ನಾವೆಲ್ಲ ನಿರ್ಧರಿಸಿದ್ವಿ. ಈಗ ಒಂದು ಔಪಚಾರಿಕವಾಗಿ ತಮ್ಮೆಲ್ಲರಿಗೂ ಡಾಕ್ಟರ್ ಕುವೆಂಪುರವರು ಪರಿಚಯನೇ. ಇಡೀ ಕನ್ನಡ ನಾಡಿನ ಜನ ಮನಗಳಲ್ಲಿ ನೆಲೆಸಿರ್ತಕ್ಕಂಥ ಕುವೆಂಪುರವರ ಬಗ್ಗೆ ಮಾತಾಡೋದು ತುಂಬ ಕಷ್ಟ. ನಾನು ತುಂಬ ಹಿರಿಯ ಆದರೂ ಕೂಡ ಇದು ಒಂದು ನನ್ನ ಸೌಭಾಗ್ಯ. ಇವತ್ತು ನಮ್ಮ ಮುಂದೆ ರಾಷ್ಟ್ರಕವಿ ಕುವೆಂಪುರವರ ಕೆಲವು ವ್ಯಕ್ತಿ ಪರಿಚಯ ಮಾಡಿಕೊಳ್ಳೋದಕ್ಕೆ ನನಗೊಂದು ಅವಕಾಶ ದೊರಕಿದೆ. ನಾನು ಒಂದು ಸ್ಥೂಲವಾಗಿ ಅವರ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರಕವಿ ಹುಬ್ಬಳ್ಳಿ ವೆಂಕಟಪ್ಪನವರ ಕಾವ್ಯನಾಮ ಕುವೆಂಪು. ಕುವೆಂಪುರವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪಗೌಡರು, ತಾಯಿ ಸೀತಮ್ಮ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಆರಂಭಿಸಿದ ಕುವೆಂಪುರವರು ನಂತರ ಪ್ರೌಢಶಾಲೆಯಿಂದ MA. ಹಾಗೆಯೇ ಎಸ್.ಟಿ. ಸೋಮಶೇಖರ್ ಅವರು ಅಲ್ಲಿನ ಸ್ಥಳೀಕರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದರು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.